ಈ ಒಂದು ಕಾಲು ಸಂಕದ ಕುರಿತು ನಮ್ಮ ಸುದ್ದಿ ವೆಬ್ಸೈಟ್ನಲ್ಲಿ ವರದಿ ಪ್ರಸಾರವಾದಂತಹ ಮರುದಿನವೇ ಇಲ್ಲಿಗೆ ಸುಳ್ಯ ತಾಲೂಕು ಕಾನೂನು ಸಮಿತಿಯ ಅಧ್ಯಕ್ಷೆ ಹಾಗೂ ಸುಳ್ಯ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶಿಯಾಗಿರುವಂತಹ ದಮಯಂತಿ ಸೋಮಯ್ಯರವರು ಖುದ್ದು ಇಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತದೆ, ಯಾವ ಹುಷಾರಿಲ್ಲದವರಿಗೆ ಆಸ್ಪತ್ರೆಗೆ ಹೋಗ್ಬೇಕಂತಂದ್ರು ಬೇರೆ ಯಾವುದೇ ದಾರಿ ಇಲ್ಲ. ಅದಕ್ಕೋಸ್ಕರ ಇದನ್ನ ಒಂದು ತುರ್ತಾಗಿ ಅದಕ್ಕೆ ನಾವು ತಹಶೀಲ್ದಾರ್ ಅವ್ರನ್ನ PDO ಅವ್ರನ್ನ ಕರೆಸಿದ್ದೀವಿ. ಸುದ್ದಿ ವೆಬ್ಸೈಟ್ ವರದಿಗೆ ಸುಳ್ಯ ತಾಲೂಕು ಕಾನೂನು ಸೇವೆಗಳ ವತಿಯಿಂದ ಸ್ಪಂದನೆ. ಉಬರಡ್ಕ ಗ್ರಾಮದ ಕಾಲು ಸೇತುವೆಗೆ ಸುಳ್ಯ ನ್ಯಾಯಾಲಯದ ನ್ಯಾಯಾಧೀಶರುಗಳು ಭೇಟಿ ಪರಿಶೀಲನೆ. ಶೀಘ್ರದಲ್ಲಿ ಸೇತುವೆ ನಿರ್ಮಿಸಿಕೊಡಲು ಕ್ರಮ ಕೈಗೊಳ್ಳುವಂತೆ ತಹಶೀಲ್ದಾರ್ಗೆ ಸೂಚನೆ. ಸುಳ್ಯ ತಾಲೂಕಿನ ಉಬರಡ್ಕ ಮಿತ್ತೂರು ಗ್ರಾಮದ ಬದನೆಕಚ್ಚೆ ಎಂಬ ಪ್ರದೇಶದಲ್ಲಿ ಪರಿಶಿಷ್ಟ ಪಂಗಡದ ಮಲೆಕುಡಿಯ ಜನಾಂಗ ಮತ್ತು ಇತರರು ಸೇರಿದಂತೆ ಸುಮಾರು 10ಕ್ಕೂ ಹೆಚ್ಚು ಕುಟುಂಬಗಳು ವಾಸಿಸುವ ಪ್ರದೇಶವಾಗಿದ್ದು, ಇಲ್ಲಿ ಇಂದಿಗೂ ಕೂಡ ಸರಿಯಾದ ರಸ್ತೆ ಮತ್ತು ಸೇತುವೆ ಇಲ್ಲದೆ ಊರಿನ ನಿವಾಸಿಗಳು ಕಷ್ಟಪಡುತ್ತಿದ್ದಾರೆ ಎಂಬ ಬಗ್ಗೆ ಆಗಸ್ಟ್ 5ರಂದು ಸುದ್ದಿ ವೆಬ್ಸೈಟ್ ಮೂಲಕ ವರದಿಯನ್ನ ಬಿತ್ತರಿಸಲಾಗಿತ್ತು. ಈ ವರದಿಗೆ ತಕ್ಷಣ ಸ್ಪಂದಿಸಿದ ಸುಳ್ಯ ತಾಲೂಕು ಕಾನೂನು ಸೇವೆಗಳ ಸಮಿತಿಯ ಅಧ್ಯಕ್ಷರು ಮತ್ತು ಸುಳ್ಯ ನ್ಯಾಯಾಲಯದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಟಿ ದಮಯಂತಿ ಸೋಮಯ್ಯ ಹಾಗೂ ಸಿವಿಲ್ ನ್ಯಾಯಾಧೀಶರಾದ ಸುರೇಶ್ ಅವರು ಆಗಸ್ಟ್ 6ರಂದು ಉಬರಡ್ಕ ಗ್ರಾಮದ ಕಾಲು ಸಂಕದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾತನಾಡಿದರು. ಉಬರಡ್ಕ ಮಿತ್ತೂರು ಏನು ಗ್ರಾಮದಲ್ಲಿ ಏನಿದೆ, ಈ ಒಂದು ಜಾಗದಲ್ಲಿ ಸಣ್ಣ ಒಂದು ಪಾಲ ಇದೆ. ಅದನ್ನ ಬಿಟ್ಟರೆ ಇದು ಒಂದು ನದಿ ಮಾರ್ಗವಾಗಿ ಒಂದು ದಾರಿ ಇರೋದು. ಶಾಲಾ ಮಕ್ಕಳಿಗೆ ಮಳೆಯಿಂದಾಗಿ ಶಾಲಾ ಮಕ್ಕಳಿಗೆ ವಯಸ್ಕರಿಗೆಲ್ಲ ತೊಂದರೆ ಆಗ್ತಾ ಇದೆ. ಒಂದೇನು ಅಂತಂದರೆ ಈ ರೋಡು ನೀರು ಪೂರ್ತಿ ತುಂಬಿ ಹೋದರೆ ಆ ಕಡೆಯಿಂದ ಬರಲಿಕ್ಕೆ ಜನರಿಗೆ ಬೇರೆ ಮಾರ್ಗ ಇಲ್ಲ. ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತದೆ, ಯಾವ ಹುಷಾರಿಲ್ಲದವರಿಗೆ ಆಸ್ಪತ್ರೆಗೆ ಹೋಗ್ಬೇಕಂತಂದ್ರೂ ಬೇರೆ ಯಾವುದೇ ದಾರಿ ಇಲ್ಲ ಅವರಿಗೆ. ಅದಕ್ಕೋಸ್ಕರ ಇದನ್ನು ಒಂದು ತುರ್ತಾಗಿ ಅದಕ್ಕೆ ನಾವು ತಹಶೀಲ್ದಾರ್ ಅವ್ರನ್ನ PDO ಅವ್ರನ್ನ ಕರೆಸಿದ್ದೀವಿ. ಅವರ ಗಮನಕ್ಕೂ ಬರಲಿ ಅಂತ ಹೇಳಿ ಆದಷ್ಟು ಬೇಗ ಇದೊಂದು ಕ್ರಮ ಕೈಗೊಂಡು ಇದು ಈ ಒಂದು ಉಬರಡ್ಕ ಮಿತ್ತೂರು ಗ್ರಾಮಕ್ಕೆ ಇದು ಏನು ಎಕ್ಸಿಸ್ಟಿಂಗ್ ರೋಡ್ ಇದೆ ಅದಕ್ಕೆ ಒಂದು ಸೇತುವೆ ಆಗಲಿ ಅಂತ, ಜನರಿಗೆ ಇದು ಒಂದು ಏನು ಒಳ್ಳೆಯ ಸೌಲಭ್ಯ ದಾರಿ ಸಿಗಲಿ, ಅನುಕೂಲ ಆಗಲಿ ಅಂತ. ಕಾನೂನು ಸೇವಾ ಸಮಿತಿ ಕಾನೂನು ಸೇವಾ ಸಮಿತಿಯ ಪರವಾಗಿ ನಾವು ಏನು ನಿಮ್ಮ ಸುದ್ದಿ ನ್ಯೂಸ್ ಪೇಪರಲ್ಲಿ ಬಂದ ತಕ್ಷಣ ನಮಗೆ ಗೊತ್ತಾಗಿದೆ. ಯಾಕೆಂತಂದ್ರೆ ಇಷ್ಟು ಇಂಟೀರಿಯರ್ ಪ್ರದೇಶದ ಒಳಗಡೆ ಈ ಥರ ಇದೆ ಅನ್ನೋದು ಗಮನಕ್ಕೆ ಇರಲಿಲ್ಲ. ಅದಕ್ಕೋಸ್ಕರ ಆ ಸುದ್ದಿಯನ್ನು ನೋಡಿನೇ ನಾವು ಇಲ್ಲಿಗೆ ಬಂದಿದ್ವಿ. ನ್ಯಾಯಾಧೀಶರಾಗಿ ಅಂತಲ್ಲ, ಸಮಾಜದ ಬಗ್ಗೆ ನಮಗೂ ಒಂದು ಏನು ಜವಾಬ್ದಾರಿ ಇರುತ್ತಲ್ವ, ಆ ಇದರಿಂದಾಗಿಯೇ ಬಂದಿರೋದು. ನಾಳೆ ಸ್ಕೂಲ್ ಮಕ್ಕಳಿಗೆ ತೊಂದರೆ ಆಯಿತು ಅಂದರೆ ಆ ಕಡೆ ಏನು ದಾರಿನೇ ಇಲ್ಲ ಅಂತಂದರೆ ಅವ್ರು ಸ್ಕೂಲಿಗೆ ಹೋಗೋದು, ಎಮರ್ಜೆನ್ಸಿಗೆ ಆಸ್ಪತ್ರೆಗೆ ಹೋಗಬೇಕು ಅಂತಂದ್ರೆ ಎಲ್ಲಿಂದ ಕರ್ಕೊಂಡು ಹೋಗೋದು, ಇನ್ನೂ ಯಾರನ್ನಾದ್ರೂ ಕಟ್ಟಿಲಿ ಚೇರಲ್ಲಿ ಗುಡಿಸಿ ಮಂಚದಲ್ಲಿ ಎತ್ಕೊಂಡು ಹೋಗುವಂಥ ಪರಿಸ್ಥಿತಿ ಅದು ಆಗಬಾರ್ದು ಅಂತ. ಆ ಕಾರಣಕ್ಕಾಗಿ ತಕ್ಷಣವೇ ಕ್ರಮ ಕೈಗೊಳ್ಳಿ ಅಂತ ಹೇಳಿ ತಹಶೀಲ್ದಾರ್ನ PDO ಅವ್ರನ್ನ ಕರೆಸಿ ಇಲ್ಲಿಗೆ ವಿಸಿಟ್ ಮಾಡಿದ್ವಿ. ಈ ಸಂದರ್ಭ ಅವರೊಂದಿಗೆ ಉಪಸ್ಥಿತರಿದ್ದ ತಹಶೀಲ್ದಾರ್ ಅವರು ಎಂ ಮಂಜುಳಾ ಅವರಿಗೆ ಈ ಜಾಗದ ದಾಖಲೆ ಪತ್ರಗಳನ್ನು ಪರಿಶೀಲನೆ ನಡೆಸಿ ಊರಿನ ಜನರಿಗೆ ಆದಷ್ಟು ಬೇಗ ಸೇತುವೆ ನಿರ್ಮಿಸಿ ಕೊಡುವ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ನೀಡಿದರು. ಈ ಸಂದರ್ಭ ಗ್ರಾಮ ಪಂಚಾಯತ್ನ PDO, ಇಂಜಿನಿಯರ್ ಹಾಗೂ ನ್ಯಾಯಾಲಯದ ಸಿಬ್ಬಂದಿಗಳು, ಸ್ಥಳೀಯ ನಿವಾಸಿಗಳು ಉಪಸ್ಥಿತರಿದ್ದರು. ಸೊಂತೋಡಿನಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಬದನೆಕಚ್ಚೆ ಎಂಬ ಪ್ರದೇಶಕ್ಕೆ ಸಂಪರ್ಕಿಸುವ ಸೇತುವೆ ಇದಾಗಿದೆ. ಇಲ್ಲಿ ವಿದ್ಯಾರ್ಥಿಗಳು, ವಯೋವೃದ್ಧರು ಸೇರಿದಂತೆ ಸುಮಾರು 50ಕ್ಕೂ ಹೆಚ್ಚು ನಿವಾಸಿಗಳು ವಾಸಿಸುತ್ತಿದ್ದಾರೆ. ಸಮಾಧಾನ ಇತ್ತು ನನ್ನ ಕಡೆಗೆ 25-30 ವರ್ಷ ನನ್ನ ಕಾಲ ಹೋರಾಟ ಮಾಡ್ತಾನೆ ಮುಂಚೆ ಈ ತಂಡ ಪರಿಹಾರದಲ್ಲಿ ಸಿಗುತ್ತಿದ್ವಿ. ಈ ಸತ್ಯ ಅನ್ನಲ್ಲ ಒಂಜಿ ಆವುದೇ ಅನ್ಕಲ್ಲ ಒಂಜಿ ಭರವಸೆ ವೀರಪ್ಪ ಗೌಡ ಜತ್ತಪ್ಪ ದುಂಬೂರ್ತೆ ಉಂಡು ಬಾರಿ ಒಂಜಿ 10-100 ವರ್ಷ ದುಂಬೆ ಉಂಡಲ್ಲ ಮಿತ್ತಿಲ್ಲು ಅಂಚ ಆಯ್ತು ಅಪೂರ ನಡತೊಂದು ಒಂಜಿಗೆ ಇಂಚಿಪ ಕೆಲವು ದಿಗ್ಗು ಕಾಂಕ್ರೀಟ್ ಅಲ್ಲ ಪೂರ ಅದನ್ನು ಐದು ತುಕ್ಕ ಬಾಕಿಯವ್ರಿ ನಾವು ಪೂರ ಅಂಚೆನ ಕಂಡಮ್ಮ ಒಂದು ಮಿತ್ ಮುಟ್ಲ ಐಟು ಮೈನತ್ ಇತ್ತೆ ಒಂದು ಕಾಲು ಸೇತುವೆ ಒಂದು ಒಂಜೆ ಇತ್ತು ಹೊರ ಬೆತ್ತ ಸಾಧಿ
ಪಂಡ ಜೋಕ್ಲೆಗ್ ಮಾತ ಮಾಂತರಿ ಜೋಕ್ಲೆಗ್ ಮಾತ ಉಂಡು ಬರ್ಸದ ನೀರು ಬರ್ಪುಡ ಮಿತ್ತು ಬರ್ಸದ ಟೈಮಿಗೂ ಎಡ್ಡೆ ಬರ್ಸದ ಟೈಮಿಗೂ ನೀರು ಮಿತ್ತು ಬರ್ಪುಡ ಸುಮಾರು ಲೆವೆಲ್ ಬರ್ಬೋದು ಜೋಕ್ಲೇಟ್ ಬರ್ತದೆ ಅಂಚೆ ಕೈಟಿ ಕಡಪ ಇನೀತ ಜಡ್ಜ್ ಸಾಹೇಬ್ರು ಬರ್ತದೆ ವೀಕ್ಷಣೆ ಮಾಡ್ತಾರೆ ದಾದ ಬರ್ತಾರೆ ಈ ವಿಷಯ ಬಾರಿ ಖುಷಿ ಅಂಡಾರೆ ಮಸ್ತ್ ಉಪಕಾರ ಅಂಡಾರೆ ಥ್ಯಾಂಕ್ಸ್ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕೇರ್ಪಳ. ನಾನು ಯಶ್ವಿತ್ ಕಾಳಮ್ಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾ ಕುಮಾರ್ ನಾಯರ್ಕೆರೆ.